ಅಭಿಮಾನವನ್ನು ಪರಿತ್ಯಾಗ ಮಾಡಿದವರು ಅವರು ದೇವರಿಗೆ ಒಂದು ಸಂಪತ್ತಂತ. ಅಬ್ಬಾ, ನಾನು ಇಷ್ಟು ಜನರನ್ನು ಸೃಷ್ಟಿ ಮಾಡಿದೆ, ನಾನು ಅಂತ ಬಡಿದುಕೊಳ್ತಾರೆ. ಅವರು ಮಾಡಿದ್ದೇನಿಲ್ಲ, ಎಲ್ಲ ನಾನೇ ಮಾಡಿದ್ದು. ಸೃಷ್ಟಿ ಮಾಡಿದ್ದೆಲ್ಲ ನಾನು, ಸಂಪತ್ತು ಕೊಟ್ಟದ್ದು ನಾನು, ಅಧಿಕಾರ ಕೊಟ್ಟದ್ದು ನಾನು. ಇಷ್ಟಿದ್ರೂ ನಾನು ಅಂತ ಅವರು ಬಡಿದುಕೊಳ್ತಾರಲ್ಲ, ಇಂಥ ಮಕ್ಕಳನ್ನು ತೊಗೊಂಡು ನಾನೇನು ಮಾಡಲಿ ಅಂತಾನೆ ದೇವರು. ತಲೆ ಮೇಲೆ ಕೈ ಇಟ್ಕೋತಾನೆ. ಎಷ್ಟು ಅನಂತ ಕೈಗಳನ್ನು ಅನಂತ ತಲೆ ಮೇಲೆ ಇಟ್ಕೋತಾನೆ ಕೈ. ಯಾಕೆಂದರೆ ಎಲ್ಲ ಜೀವರಾಶಿಗಳು ಅಂಥ ಅಹಂಕಾರಿಗಳೇ. ಈ ಜೀವ ನೀ ಅಂದ್ರೆ ನೀ ಅಲ್ಲ, ಈ ಜೀವ ಅಹಂಕಾರಿ ಅನ್ನೋದಕ್ಕೆ ಒಂದು ಕೈ ತೊಗೊಂಡು ಒಂದು ತಲೆ ಮೇಲೆ ಇಟ್ಕೋತಾನೆ. ಇವೇನಪ್ಪ ಅಹಂಕಾರ ಮಾಡ್ತಾನೆ, ಇನ್ನೊಬ್ಬನ ನೋಡ್ತಾನೆ, ಇವನೇನು ಅಹಂಕಾರ ಮಾಡ್ತಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಅನಂತ ತಲೆಗಳು ಅನಂತ ಕೈಗಳು. ಅನಂತ ತಲೆಗಳ ಮೇಲೆ ಅನಂತ ಜೀವರು ಅಹಂಕಾರಿಗಳಾದರೆ ಕೈ ಇಡ್ತಾನೆ. ಆದರೆ ಅದೇ ಅಹಂಕಾರ ಬಿಟ್ಟರೆ ಆ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ಳೋದಿಲ್ಲ, ಆ ಜೀವನ ತಲೆ ಮೇಲೆ ಕೈ ಇಡ್ತಾನೆ. ಭಲೇ ಭಲೇ ಅಂತ. ಅಕಿಂಚನ ವಿತ್ತಾಯ, ಅಕಿಂಚನರು ದೇವರಿಗೆ ಸಂಪತ್ತಾಗ್ತಾರೆ. ನಾವೆಲ್ಲ ಸಂಪತ್ತಾಗಬೇಕು. ಸಂಪತ್ತಾಗಬೇಕು ಅಂತ ಮಗನಿಗೆ ಸಂಪತ್ತಂತ ಹೆಸರಿಟ್ಬಿಡೋಣ ಅಂತ ಅನ್ಕೋಬೇಡಿ. ಸಂಪತ್ತಂತ ಹೆಸರಿಡಿ, ಆದರೆ ಸಂಪತ್ತಾಗುವ ಯೋಗ್ಯತೆಯನ್ನು ಪಡೆದುಕೊಳ್ಬೇಕು. ನಮೋ ಕಿಂಚನ ವಿತ್ತಾಯ. ಅರ್ಥವಾಯ್ತಲ್ಲ? ಅಹಂಕಾರ ಬಿಟ್ಟರೆ ನಾವು ಎಷ್ಟು ದೊಡ್ಡ ಸ್ಥಾನ ಮುಟ್ತೀವಿ ಅಂದರೆ ದೇವರಿಗೆ ಪ್ರಿಯರಾಗ್ತೀವಿ. ಸಂಪತ್ತಾಗೋದು ಅಂದ್ರೆ ಏನು? ದೇವರಿಗೆ ಪ್ರಿಯರಾಗ್ತೇವೆ. ಅಷ್ಟು ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಮಾಡ್ತಾನೆ ಅಂತ ಅರ್ಥ.